ನಿನ್ನೆ ದಿವಸ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮಾಧ್ಯಮಗೋಷ್ಠಿಯನ್ನು ಕರೆದು ಅವರು ಈ ಪ್ರಕರಣವನ್ನು SITನವರು ಸರಿಯಾಗಿ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಅವರು ಸಮರ್ಥರೂ ಅಲ್ಲ ಮತ್ತು ಅವರ ಮೇಲೆ ವಿಶ್ವಾಸ ಇಲ್ಲ, ಹಾಗಾಗಿ ನೀವು CBI ಕೊಡಬೇಕು ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಸರ್ಕಾರದ ಪ್ರತಿನಿಧಿಯಾಗಿ ನಾನು ಅವರಿಗೆ ತಿಳಿಸುವಂಥದ್ದು, ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. SIT ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ನಮ್ಮ ಪೊಲೀಸ್ನವರು ಸಮರ್ಥರಿದ್ದಾರೆ ಮತ್ತು ಈಗಾಗಲೇ ತನಿಖೆ ಯಾವ ರೀತಿ ಮುಂದುವರಿತಾ ಇದೆ ಅಂತ ಇಡೀ ಜನಸಮುದಾಯ ಗಮನಿಸಿದೆ. ಕೆಲವು ರಾಜಕೀಯ ಹೇಳಿಕೆಗಳನ್ನು ಹೊರತುಪಡಿಸಿದರೆ SITನವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ. ಆದ್ದರಿಂದ ನಾನು ಅವರಿಗೆ ಹೇಳ್ತಕ್ಕಂಥದ್ದು CBI ಅಗತ್ಯ ಇಲ್ಲ. 2008ರಿಂದ 2013ರವರೆಗೆ ಅಂದಿನ ಸರ್ಕಾರ CBIಗೆ ಒಂದು ಕೇಸ್ ಕೊಡಲಿಲ್ಲ ಮತ್ತು ಕೆಲವು ನಂತರದ ದಿವಸದಲ್ಲಿ ಕೊಟ್ಟಂಥ ಕೇಸ್ಗಳು, ಅದನ್ನು ನಾನು 1, 2, 3 ಹೇಳಕ್ಕೆ ಹೋಗೋದಿಲ್ಲ, ನಮಗೆ ಸಮಾಧಾನದ ರೀತಿಯಲ್ಲಿ ಆಗಲಿಲ್ಲ ಅನ್ನುವಂಥದ್ದು ಬಹಳ ಜನರ ಅನಿಸಿಕೆಗಳು. ಅದರ ಬಗ್ಗೆ ಕಮೆಂಟ್ಸ್ಗಳು ಬಂದಿರೋದು ಕೂಡ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. CBIನವರು ವರದಿ ಕೊಟ್ಟಾಗ ಅದು ಇಲ್ಲ ಸರಿಯಾಗಿ ಮಾಡಿಲ್ಲ ಇದನ್ನು ಅಂದಿದ್ದನ್ನು ಕೂಡ ನಾವು ಕೇಳಿದ್ದೇವೆ. ಉದಾಹರಣೆಗೆ ರವಿ IAS ಆಫೀಸರು ಅವರ ಕೇಸ್ನಲ್ಲಿ CBIನವರು ಕೊಟ್ಟಂಥ ವರದಿಯನ್ನು ಭಾಳ ಜನ ಟೀಕೆ ಮಾಡಿದ್ದನ್ನು ಕೇಳಿದ್ದೇವೆ. ಹಾಗಾಗಿ CBI ಅಂದ ತಕ್ಷಣ ಏನೋ ಆಗಿಬಿಡುತ್ತೆ ಅನ್ನುವಂಥ ಪರಿಕಲ್ಪನೆ ಬೇಡ. ನಾವು SITನವರು ಬಹಳ ಪ್ರಾಮಾಣಿಕವಾಗಿ, ಭಾಳ ಎಫೆಕ್ಟಿವ್ ಆಗಿ, ಯಾರದೇ ಇಂಟರ್ಫಿಯರೆನ್ಸ್ ಇಲ್ಲದೆ, ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಮತ್ತು ಯಾರೇ ಸರ್ಕಾರದಲ್ಲಿರ್ತಕ್ಕಂಥವರು ಯಾವುದೇ ರೀತಿಯಲ್ಲಿ ಇಂಟರ್ಫಿಯರೆನ್ಸ್ ಇಲ್ಲ. ಅವರಿಗೆ ನಾವು ಫ್ರೀಡಮ್ ಕೊಟ್ಟಿದ್ದೇವೆ. ಕಾನೂನಿನ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋದನ್ನಂತ ಅಷ್ಟೇ ಹೇಳಿದ್ದೇವೆ ನಾವು. ಅವ್ರಿಗೆ ಕಾನೂನು ಗೊತ್ತಿದೆ, ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ CBI ಈ ಕೇಸನ್ನು ಕೊಡ್ತಕ್ಕಂಥ ಅಗತ್ಯ ಇಲ್ಲ. ನಮ್ಮ SITಯವರು ಸಮರ್ಥರಿದ್ದಾರೆ, ಅವ್ರ ಮೇಲೆ ವಿಶ್ವಾಸ ಇಡೋಣ ಅಂತಕ್ಕಂಥದ್ದನ್ನು ತಿಳಿಸೋದಕ್ಕೆ ಬಯಸ್ತೇನೆ.